ಉಗಾರಖುರ್ದ ಮೂಲಭೂತ ಸೌಕರ್ಯಗಳ ಈಡೇರಿಕೆಗೆ ಆಗ್ರಹಿಸಿ ಪುರಸಭೆಗೆ ಜನಶಕ್ತಿ ಸೇವಾ ಸಂಘದಿಂದ ಮನವಿ. ಉಗಾರಖುರ್ದ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ದಿನೇ ದಿನೇ ಮೂಲಭೂತ ಸಮಸ್ಯೆಗಳು ಉಲ್ಬಣಗೊಳ್ಳುತ್ತಿದ್ದು, ಸಾರ್ವಜನಿಕರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಈ ಸಮಸ್ಯೆಗಳನ್ನು ಶೀಘ್ರವಾಗಿ ಬಗೆಹರಿಸುವಂತೆ ಆಗ್ರಹಿಸಿ ಜನಶಕ್ತಿ ಸೇವಾ ಸಂಘ ಹಾಗೂ ಮಹಿಳಾ ಶಕ್ತಿ ಘಟಕದ ವತಿಯಲ್ಲಿ ಪುರಸಭೆಯ ಅಧಿಕಾರಿಗಳಿಗೆ ಇಂದು ಅಧಿಕೃತವಾಗಿ ಮನವಿ ಪತ್ರ ಸಲ್ಲಿಸಲಾಯಿತು. ಯುವ ನಾಯಕ ರಾಹುಲ್ ಕಟಗೇರಿ ಹಾಗೂ ಜನಸೇವಕ ವಿನಾಯಕ ಕಾಂಬಳೆಯವರ ನೇತೃತ್ವದಲ್ಲಿ ಪುರಸಭೆಗೆ ತೆರಳಿದ ನಿಯೋಗವು ಅಧಿಕಾರಿಗಳೊಂದಿಗೆ ಸುದೀರ್ಘ ಚರ್ಚೆ ನಡೆಸಿತು. ಪಟ್ಟಣದಲ್ಲಿನ ರಸ್ತೆ, ಚರಂಡಿ, ಕುಡಿಯುವ ನೀರು ಹಾಗೂ ನೈರ್ಮಲ್ಯದಂತಹ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಜನರು ಹೈರಾಣಾಗಿದ್ದಾರೆ ಎಂದು ಅಧಿಕಾರಿಗಳಿಗೆ ಎಳೆಯಾಗಿ ವಿವರಿಸಿದರು. ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಡೆಯುವ ಪುರಸಭೆಯು ಜನಸಾಮಾನ್ಯರ ಕನಿಷ್ಠ ಅಗತ್ಯಗಳನ್ನು ಪೂರೈಸುವಲ್ಲಿ ವಿಫಲವಾಗುತ್ತಿದೆ. ಸಮಸ್ಯೆಗಳು ಹೀಗೆಯೇ ಮುಂದುವರಿದರೆ ಮುಂದಿನ ದಿನಗಳಲ್ಲಿ ತೀವ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಈ ಸಂದರ್ಭದಲ್ಲಿ ಸಂಘಟನೆಯ ಮುಖಂಡರು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ರಾಹುಲ ಕಟಿಗೇರಿ, ವಿನಾಯಕ ಕಾಂಬಳೆ, ಮಹಿಳಾ ಘಟಕದ ಪದಾಧಿಕಾರಿಗಳು ಹಾಗೂ ಜನಶಕ್ತಿ ಸೇವಾ ಸಂಘದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಭಾರತ್ ಒನ್ ನ್ಯೂಸ್, ಚಿಕ್ಕೋಡಿ. ಪುರಸಭೆ ವ್ಯಾಪ್ತಿಯಲ್ಲಿ ಜನಶಕ್ತಿ ಸೇವಾ ಸಂಘ ಉಗಾರ್ಪುರ್ದ್ ಹಾಗೂ ಮಹಿಳಾ ಶಕ್ತಿ ಘಟಕ ಉಗಾರ್ಪುರ್ದ್ ಇವರ ನೇತೃತ್ವದಲ್ಲಿ ನಮ್ಮ ಈ ಉಗಾರ್ ಪುರಸಭೆಗೆ ನಾವು ಮನವಿಯನ್ನು ನೀಡಲಿಕ್ಕೆ ಬಂದಿದ್ದೇವೆ. ಈ ಮನವಿ ಕಾರಣ ಏನಂದರೆ, ಸದ್ಯ ಕಾಗವಾಡ ತಾಲೂಕಿನ ಈ ಉಗಾರ್ಪುರದಲ್ಲಿ ಹಲವಾರು ಮೂಲಭೂತ ಸೌಕರ್ಯಗಳ ತೊಂದರೆ ಆಗ್ತಾಯಿದೆ. ಇದಕ್ಕೆ ಜನ ನನಗೆ ಭಾಳಷ್ಟು ಜರಿ ಬಂದು, ಸರ್ ಇದರ ಬಗ್ಗೆ ನೀವು ಧ್ವನಿ ಎತ್ತಬೇಕಂದಾಗ ನಾನು ಇವತ್ತು ಸಹ ಬಂದು ಧ್ವನಿ ಎತ್ತಾ ಇದ್ದೀನಿ. ನಾನು ಕೇವಲ ನಾನೇ ಬಂದು ಇದನ್ನು ತಯಾರು ಮಾಡ್ಕೊಂಡು ಬಂದಿಲ್ಲ. ಯಾವತ್ತು ಜನ ನನಗೆ ಹೇಳಿದ್ರಲ್ಲ ಆವತ್ತೇ ನಾನು ಇದರ ಬಗ್ಗೆ ವಿಚಾರ ಮಾಡಿ ಎಲ್ಲರ ಮುಂದೆ ಪ್ರಸ್ತಾಪ ಇಟ್ಟಿದಾಗ ಇವತ್ತೆಲ್ಲ ತಾವೆಲ್ಲ ಸೇರಿದ್ದೀವಿ. ಮೊದಲಿಗೆ ಉಗಾರ್ಖುರ್ದ್ ಬಸ್ ನಿಲ್ದಾಣದ ಹತ್ತಿರ ಮಹಿಳೆಯರಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ. ಇದರ ಬಗ್ಗೆ ಭಾಳಷ್ಟು ಮಹಿಳೆಯರು ನನಗೆ ಅಂದ ಕೂಡಲೇ ಇದನ್ನು ಮಾಡಲೇಬೇಕು ಪುರಸಭೆದವರು ಅಂತ ಹೇಳಿ ಅದನ್ನು ಕೂಡ ಇವತ್ತಿನ ದಿವಸ ನಾವು ಮನವಿಯಲ್ಲಿ ಬರೆದಿದ್ದೇವೆ. ಉಗಾರ್ ಪುರಸಭೆ ಬಸ್ ನಿಲ್ದಾಣ ಹತ್ತಿರ ಒಂದು ಮಹಿಳಾ ಶೌಚಾಲಯ ಆಗಬೇಕು. ಎರಡನೇದು, ಉಗಾರ್ ಪುರಸಭೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 23 ವಾರ್ಡ್ಗಳಲ್ಲಿ ಜನ ಪ್ರತಿದಿನ ಬರೋದು ಅಲೆದಾಡೋದು ಆಗ್ತಾ ಇದೆ. ಅವ್ರ ತ್ವರಿತಗತಿಯಲ್ಲಿ ಉದ್ಧಾರ ನೀಡುವ ವ್ಯವಸ್ಥೆ ಆಗಬೇಕು. ಮೂರನೇದು ಹರಿದ ಕಾನವಾಡಿಲಿ ಬರ್ತಕ್ಕಂಥ 3 ವಾರ್ಡ್ 21, 22, 23 ಈ 3 ವಾರ್ಡ್ಗಳಲ್ಲಿ ಸರಿಯಾದ ಕಸ ವಿಲೇವಾರಿ ಆಗ್ತಾ ಇಲ್ಲ. ಈ ಹಿಂದೆ ಕೂಡ ನಾನು ಹಲವು ಸಾರಿ ಹೋರಾಟ ಮಾಡಿದ್ದೆ. ಆದ ಕೂಡಲೇ ಆ ತಾತ್ಪೂರ್ತಿಕ ಕೆಲಸ ಆಯಿತು. ಬಟ್ ನಿರಂತರವಾಗಿ ಕೆಲಸ ಆಗಬೇಕು ಅನ್ನೋ ಕಾರಣಕ್ಕಾಗಿ ಅದನ್ನು ಕೂಡ ಅವ್ರು ಮಾಡಬೇಕು. ಮತ್ತು ಸರ್, ಹಲವಾರು ಸಿ ರಸ್ತೆಗಳಿಲ್ಲ. ಎಲ್ಲ ಹರಿದ ಕಾನವಾಡಿ ರಸ್ತೆಗಳು ಕೆಟ್ಟು ಹೋಗಿದಾವ. ಆ ಎಲ್ಲ ರಸ್ತೆಗಳ ನಿರ್ಮಾಣ ಆಗಬೇಕು. ಮೂರನೇದು ಉಗಾರ್ ಪುರಸಭೆ ವ್ಯಾಪ್ತಿ 23 ವಾರ್ಡ್ಗಳಲ್ಲಿ ಯಾವುದೇ ಜನಸಾಮಾನ್ಯ ಉಗಾರ್ ಪುರಸಭೆ ಕಾರ್ಯಾಲಯಕ್ಕೆ ಬಂದರೆ ಅವನ ಹತ್ರ ಲಂಚ ಪೈಡ್ಲಾರ್ರಿ, ಅವನ ಹತ್ರ ಯಾವುದೇ ವಸೂಲಿ, ಯಾವುದೇ ಸಾಮಾನ್ಯ ಜನ ಬಂದ್ರೂ ಕೂಡ ನೇರವಾಗಿ ಅವನ ಕೆಲಸ ಮಾಡಬೇಕು. ಅವನ ಹತ್ರ ದುಡ್ಡು ಯಾರೂ ಬೇಡಬಾರ್ದು ಸರ್. ಲಂಚ ಮುಕ್ತ ಕೆಲಸ ಆಗಬೇಕು. ಸರ್ಕಾರ ಅಧಿಕಾರಿಗಳಿಗೆ ಹಣ ನೀಡ್ತಾರೆ ಯಾವುದಕ್ಕಾಗಿ? ಕೆಲಸ ಮಾಡೋದಕ್ಕಾಗಿ. ಮತ್ತು ನೀವು ಅದನ್ನು ಬಿಟ್ಟು ಜನಸಾಮಾನ್ಯರ ಹತ್ರ 23 ವಾರ್ಡ್ ಎಲ್ಲ ಜನತೆ ಇವತ್ತಿನ ದಿವಸ ಇಲ್ಲಿ ಬಂದಿದ್ದಾರೆ. ಯಾಕಂದ್ರೆ ಜನರಿಗೆ ಆಗ್ತಕ್ಕಂಥ ಸಮಸ್ಯೆಗೆ ನಮ್ಮ ಹತ್ರ ಬಂದು ಹೇಳಿದಾಗ ಅದಕ್ಕೊಂದು ಹೋರಾಟ ಮಾಡೋಣ ಅಂತ ಅಂದಾಗ ಇವತ್ತಿನ ದಿವಸ ಎಲ್ಲ ಜನ ಇವತ್ತಿನ ಕೂಡಿದ್ದಾರೆ. ಮತ್ತು ಪ್ರಥಮವಾಗಿ ಉಗಾರ್ ಬಸ್ ನಿಲ್ದಾಣ ಹತ್ತಿರ ಒಂದು ಶೌಚಾಲಯ ಇಲ್ಲ, ಮಹಿಳಾ ಶೌಚಾಲಯ. ಮಹಿಳೆಯರಿಗೆ ಭಾಳಷ್ಟು ತೊಂದರೆ ಆಗ್ತದೆ. ಅದಕ್ಕಾಗಿ ಶೌಚಾಲಯ ನಿರ್ಮಾಣ ಮಾಡಬೇಕು. ಮತ್ತು ಇಲ್ಲಿ ಉಗಾರ್ ಪುರಸಭೆಗೆ ಜನ ಪ್ರತಿದಿನ ಬರೋದು ಅಲೆದಾಡೋದು ತ್ವರಿತಗತಿಯಲ್ಲಿ ಉತ್ತಾರ ಸಿಗ್ತಾ ಇಲ್ಲ. ಬೇಬಾಕಿ ಕ್ಲಿಯರ್ ಮಾಡಿದ್ರೂ ಕೂಡ ಉತ್ತಾರ ಅವರಿಗೆ ಸಿಗುತ್ತಲ್ಲ ಅಂತ ಅವರು ಇವತ್ತಿನ ದಿವಸ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮನವಿ ಎದರ ಸಲುವಾಗಿ ಮನವಿ ಕೊಡಕ್ಕೆ ಬಂದಿರ್ತಾವ್ರಿ? ಈ ವಾರ್ಡ್ದಾಗ ಈ ಮದುವೆ ಅದರ ಸಂಬಂಧ ಕೊಡಕ್ಕೆ ಬಂದಿರ್ತಾವೆ. ಅದೇ ಇವತ್ತಿನ ದಿವಸ ಉಗಾರ್ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 23 ವಾರ್ಡ್ಗಳ ಜನರ ಮೂಲಭೂತ ಸಮಸ್ಯೆಗಳು ಏನದಾವಲ್ಲ. ಪ್ರಥಮವಾಗಿ ಉಗಾರ್ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಉಗಾರ್ ಬಸ್ ನಿಲ್ದಾಣ ಹತ್ರ ಮಹಿಳೆಯರಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ, ಶೌಚಾಲಯ ನಿರ್ಮಾಣ ಆಗಬೇಕು. ಮತ್ತು ಒಂದು ಸಿ ರಸ್ತೆಗಳು ಸರಿಯಾಗಿ ಆಗ್ತಿಲ್ಲ, ಎಲ್ಲ ರಸ್ತೆಗಳು ಡ್ಯಾಮೇಜ್ ಆಗಿದಾವೆ, ರಸ್ತೆಗಳ ನಿರ್ಮಾಣ ಆಗಬೇಕು. ಮತ್ತು ಲಂಚ ಪಡೆಯದೆ ಜನರಿಗೆ
ಕೆಲಸ ಆಗಬೇಕು. 4ನೇದು ಜನ ಬಂದಾಗ ಉತ್ತಾರ ಅವರಿಗೆ ತ್ವರಿತಗತಿಯಲ್ಲಿ ಸಿಗಬೇಕು. ಅವರಿಗೆ ಉತ್ತಾರ ಬೇಬಾಕಿ ಇದ್ರೂ ಕೂಡ ಅವ್ರು ಕ್ಲಿಯರ್ ಮಾಡಿದ್ರು ಕೂಡ ಉತ್ತಾರ ಸಿಗ್ತಾ ಇಲ್ಲ. ಅದಕ್ಕಾಗಿ ಉತ್ತಾರ ಕೊಡಬೇಕಂತ ನಾವು ಮನವಿ ಮಾಡ್ತಾ ಇದ್ದೀವಿ. ನಿಮ್ಮ ಬೇಡಿಕೆಗಳು ಎಷ್ಟು ದಿವಸದೊಳಗೆ ಆಗಬೇಕು ಅಥವಾ ಎಷ್ಟು ದಿನದೊಳಗೆ ಆಗಬೇಕು? ನಾವು ಅವರಿಗೆ ಅಧಿಕಾರಿಗಳಿಗೆ ಇವತ್ತು ಮನವಿ ಕೊಟ್ಟಿದ್ದೇವೆ. ನಾವು ಕಾದು ನೋಡ್ತೇವೆ. ತ್ವರಿತಗತಿಯಲ್ಲಿ ಕೆಲಸ ಆಗಲಿಲ್ಲಪ್ಪ ಅಂದ್ರೆ ನಾವು ಮುಂದಿನ ಉಗ್ರ ಹೋರಾಟಕ್ಕೆ ನಾವು ಅಣಿ ಆಗ್ತೇವೆ. ನೀವು ಅಧಿಕಾರಿಗಳ ಪಾತ್ರ ಅಷ್ಟೇನಾ ಅಥವಾ ಜನಪ್ರತಿನಿಧಿ ಪಾತ್ರಗಳೇ? ಜನಪ್ರತಿನಿಧಿಗಳ ಪಾತ್ರ ಸೇರಿನೇ ಇಲ್ಲ, ಸ್ಥಳೀಯರಲ್ಲೇ ಶಾಸಕರಿದ್ದಾರೆ. ಶಾಸಕರಿಗೆ ನೀವೇನಾದರೂ ಈಗ ಆಲ್ರೆಡಿ ನಿಮ್ಮ ಸಂಘದಿಂದ ಏನಾದರೂ ಮನವಿಯನ್ನು ಕೊಟ್ಟಿದ್ದೀರಿ? ನಾವು ಶಾಸಕರಿಗೆ ಮನವಿ ಕೊಟ್ಟಿಲ್ಲ. ನಾವು ನೇರವಾಗಿಯೇ ಎಲ್ಲ ಜನತೆ ವತಿಯಿಂದ ಸಹ ಪುರಸಭೆಗೆ ಬಂದು ಪುರಸಭೆಯವರಿಗೆ ನಾವು ಮನವಿ ನೀಡ್ತಾ ಇದ್ದೀವಿ.